ಸೊ ಜಗಳ ಆಡೋದ್ರಿಂದ ಒಂದು ಕಪ್ ಗೆಲ್ಲಂಗಿದ್ರೆ ನನಗೆ ಆ ಕಪ್ಪೇ ಬೇಕಾಗಿಲ್ಲ ಇನ್ಫ್ಯಾಕ್ಟ್ ಜನ ಏನಂದ್ರೆ ಏನು ಮಾಡಿದ್ರು ಒಪಿನಿಯನ್ ಹಾಕ್ತಾರಮ್ಮ. ಹಂಗಂದ್ರೆ ಒಂದು ಯಾವ್ದಾದ್ರು ಒಂದು ಫಿಲಮು ಇಲ್ಲಾಂದರೆ ಒಂದು ರಿಯಾಲಿಟಿ ಶೋ ಆಗಲಿ ಸಕ್ಸಸ್ ಕಾಣ್ತಾ ಇದೆ ಅಂತ ಅಂದರೆ ಅದನ್ನು ಫೇಕ್ ಅಂತ ತಿಳ್ಕೊಂಡ್ರೂ ಪರವಾಗಿಲ್ಲ, ಸಕ್ಸಸ್ ಕಾಣ್ತಾ ಇದೆ. JK ಇನ್ನೂ ಸಿಂಗಲ್ ಸರ್? ಹೌದು. ಇಲ್ಲ 10 ತಲೆಯ ರಾಮನಿಗೆ ದಿನ ಬೆಳಗ್ಗೆ ಹಲ್ಲುಜ್ಜಲು ಎಷ್ಟು ಹೊತ್ತು ಬೇಕಾಗುತ್ತೆ? ಏನಿಲ್ಲ, ಒಂದು 10 ನಿಮಿಷ, ಒಂದೊಂದು ನಿಮಿಷ ಒಂದೊಂದು ಹಲ್ಲು. 32 ಇರೋದಲ್ವಾ? ಒಂದೊಂದು ಬಾಯಿಗೆ ಒಂದೊಂದು ನಿಮಿಷ. ಮದುವೆ ಆದ ಮೇಲೆ ಗಂಡ ಹೆಂಡತಿಗೆ ಹೇಳುವ ಮೊದಲನೇ ಸುಳ್ಳು ಯಾವುದು? ಗಂಡ ಹೆಂಡತಿಗೆ ಹೇಳೋದ ಮೊದಲನೇ ಸುಳ್ಳು? ನನ್ನ ಸೀಸನ್ನಲ್ಲಿ ಫೇವ್ರೇಟ್ ಒನ್ ನನ್ನ ಮುಚ್ಚಿದ ಅರಮನೆಯಲ್ಲಿ ಕಾಡುವ ಹಳೆ ನೆರಳು, ದೆವ್ವದ ರೂಪದ ಆ ಹೆಣ್ಣು ಯಾರು? ಚಂದ್ರಿಕಾ. ಹೌದು. ಊಟ ಆರಾಮಾಗಿ ಸಿಗ್ತಾ ಇತ್ತು ನನಗೆ, ಎಲ್ಲರೂ ಕೊಡೋರು. ನನ್ನ ಪರಿಸ್ಥಿತಿ ನೋಡ್ಬಿಟ್ಟು ಪ್ರತಿಯೊಬ್ರು ಕೊಡೋರು, ತಿನ್ನು ಪಾಪ ನೀನು ಹಸುವಿನಲ್ಲಿ ಇರಬಾರ್ದು ಅಂದ್ಬಿಟ್ಟು ಕೊಡೋರು. ಬಟ್ ಶೂಟಿಂಗ್ ನಲ್ಲಿ ನಿಜವಾಗ್ಲೂ ದೆವ್ವ ನೋಡಿ ಭಯ ಪಟ್ಟಿದ್ದುಂಟಾ? ಇಲ್ವಾ? ಜನನ್ ನೋಡಿ ಭಯ ಪಟ್ಟಿ. 6 ಪ್ಯಾಕ್ ಬಾಡಿ ರಹಸ್ಯ ಕೇವಲ ಜಿಮ್ ಅಥವಾ ಫೋಟೋಶಾಪ್ ಎಡಿಟಿಂಗ್? ಸಿಕ್ಕಾಪಟ್ಟೆ ಫೋಟೋಶಾಪ್. ಹೆಂಗಂದ್ರೆ ನನ್ಗೆ, ಯಾಕಂದ್ರೆ ಇದನ್ನೆಲ್ಲ ಕೇಳ್ತಾರೆ ಏನೋ ಫುಲ್ ಎಡಿಟಿಂಗ್ ಅಂತ ಅಂದ್ಬಿಟ್ಟು, ಪಾಪ ಅವ್ರ ಖುಷಿಗೆ. ಯಾಕಂದ್ರೆ ಇವಾಗ ನಾನು ರಿಯಲ್ ಅಂತ ಹೇಳ್ಬಿಟ್ರೆ ಅವ್ರಿಗೆ ಬೇಜಾರಾಗುತ್ತೆ, ಎಡಿಟಿಂಗ್ ಅಂತ ಅಂದ್ಬಿಟ್ರೆ ಅವ್ರಿಗೂ ಖುಷಿ. ನೋಡ್ದಾ ನಾನು ಹೇಳಿಲ್ವಾ ಎಡಿಟಿಂಗ್ ಅಂತ ಅಂದ್ಬಿಟ್ಟು ಎಡಿಟಿಂಗ್. ಸಂಯುಕ್ತ ಕರ್ನಾಟಕ ಡಿಜಿಟಲ್ಗೆ ಸ್ವಾಗತ ಸರ್. ಥ್ಯಾಂಕ್ ಯು ಅಮ್ಮ. ಹೇಗಿದ್ದೀರಾ? ನಾನು ಚೆನ್ನಾಗಿ, ನೀವು? ನಾವು ಸೂಪರ್ ಆಗಿದ್ದೀವಿ ಸರ್. ಮೊದಲನೇದಾಗಿ ನೀವು ಬೇಸಿಕ್ಲಿ ಸಿವಿಲ್ ಇಂಜಿನಿಯರ್, ಅಲ್ಲಿಂದ ಈ ಒಂದು ಒಂದು ರಂಗಕ್ಕೆ ಬಂದಿರೋದು ಹೇಗೆ? ಡೈರೆಕ್ಟಾಗಿ ಸಿವಿಲ್ ಇಂಜಿನಿಯರಿಂದ ಇದಕ್ಕೆ ಪಾತ್ರಕ್ಕೆ ಬಣ್ಣ ಹಚ್ಚಿರೋ ಜರ್ನಿ ಹೇಗಿದೆ ಸರ್? 2009ರಲ್ಲಿ ನಾನು ಬಂದಿದ್ದು. ಡೆಡ್ಲಿ 2 ಅಂತ ಸಿನಿಮಾ ನನ್ನ ಮೊದಲನೇ ಸಿನಿಮಾ. ಸೊ ಅವಾಗ ಒಂದು ಆಸಕ್ತಿ ಏನಿರಲಿಲ್ಲ ಸಿನಿಮಾ ಬಗ್ಗೆ. ಹಿಂಗೆ ನಮ್ಮ ಫ್ರೆಂಡ್ ಒಬ್ಬ ಫೋರ್ಸ್ ಮಾಡಿದ್ದಕ್ಕೆ ಯಾವುದೋ ಒಂದು ಆಡಿಷನ್ ಅಂತ ಹೋಗ್ಬಿಟ್ಟು ಡೆಡ್ಲಿ 2 ಸಿನಿಮಾದಲ್ಲಿ ಅವಕಾಶ ಸಿಕ್ತು, ಚಿಕ್ಕ ಪಾತ್ರ. ಸೊ ಅಲ್ಲಿಂದ ನನ್ನ ಸಿನಿ ಜರ್ನಿ ಸ್ಟಾರ್ಟ್ ಆಗಿದ್ದು ಅಂತ ಸರ್. ಹಾಗೆ JK ಸೀರಿಯಲ್ನಿಂದ ತುಂಬ ಹಿಟ್ ಖ್ಯಾತಿಯನ್ನು ಗಳಿಸ್ಕೊಂಡ್ರಿ. ಹಾಗೆ ಆ ಒಂದು JK ಅನ್ನೋ ಹೆಸರಿನಿಂದ ಕರೆದಾಗ ನಿಮ್ಗೆ ಏನು ಅನಿಸುತ್ತೆ ಸರ್ ಜನ? ಅದು JK ಅನ್ನೋದು ಒಂದು ಸೀರಿಯಲ್ ಹೆಸರು ಅಶ್ವಿನ್ ನಕ್ಷತ್ರ. ಸೊ ಅಶ್ವಿನ್ ನಕ್ಷತ್ರದಲ್ಲಿ ಆ ಪಾತ್ರದ ಹೆಸರು JK ಅಂತ ಇದ್ದಿದ್ದು. ಸೊ ನನ್ನ ಸ್ಕೂಲ್ ಟೈಮಿಂದನೂ JK ಅಂತಾನೆ ನಾನು ಕರಿತಾ ಇದ್ದಿದ್ದು. ಸೊ ಜಯರಾಮ್ ಕಾರ್ತಿಕ್. ಸೊ ಹಾಗಾಗಿ ಈ ಸೀರಿಯಲ್ಗೂ ಅದೇ ಹೆಸರು ಇಡ್ತೀವಿ ಅಂತ ಅಂದರು. ಅಂದರೆ ಒಳ್ಳೇದೇ, ಇನ್ಫ್ಯಾಕ್ಟ್ ಪಾಪ್ಯುಲರ್ ಆದರೆ ಅದು ಇನ್ನೂ ಒಳ್ಳೇದು ಅಂತ ನನ್ನ ಅದೃಷ್ಟ, ಅದು ಪಾಪ್ಯುಲರ್ ಹಂಗೆ ಆಯಿತು. ಹೇಗಿದೆ ಸರ್ ಬಾಂಡಿಂಗ್ ಮಯೂರಿ ಅವ್ರ ಜೊತೆಗೆ? ಹಾಗೆ ನೀವು ಅವ್ರ ಜೊತೆಗೆ ಇರೋದು ಅಲ್ಲಿಂದ ಇಷ್ಟು ವರ್ಷ ಜರ್ನಿ? ಆಲ್ಮೋಸ್ಟ್ ಇವಾಗ ಒಂದು 15 ವರ್ಷ ಆಯಿತು. 15 ವರ್ಷದ ಆಗಿದ್ದು ಈ ಅಶ್ವಿನಿ ನಕ್ಷತ್ರ. ಸೊ ಹಾಗಾಗಿ ಆಬ್ವಿಯಸ್ಲಿ ಯಾವಾಗಲಾದ್ರು ಸಿಕ್ಕಿದಾಗ ಮಾತಾಡ್ತೀವಿ. ಯಾಕಂದರೆ ಅವರ ಒಂದು ಲೈಫ್ನಲ್ಲಿ ಬ್ಯುಸಿ ಆಗಿದ್ದಾರೆ, ನಾನು ನನ್ನ ಲೈಫ್ನಲ್ಲಿ ಬ್ಯುಸಿ ಆಗಿದ್ದೇನೆ. ಸಿಯಾಕೆ ರಾವಣನ ಅಟ್ಟಹಾಸ ಧ್ವನಿ ಸೀಕ್ರೆಟ್ ಏನು ಸರ್ ನಿಮ್ಗೆ? ಏನಿಲ್ಲಪ್ಪ, ಅದು ಒಂದು ಒಳ್ಳೆ ಒಂದು ಸಬ್ಜೆಕ್ಟ್ ನಾನು ಮಾಡಿದ್ದು, ಸಿಯಾಕೆ ರಾಮ್ ಅಂತ ಸೀರಿಯಲ್ಲು. ಸೊ ಅವಾಗ ನಿಮಗೆ ಆ ಪಾತ್ರ, ಅಷ್ಟೊಂದು ಒಳ್ಳೆ ಪಾತ್ರ ಸಿಕ್ಕಿದಾಗ ಆಬ್ವಿಯಸ್ಲಿ ನೀವು ಪರ್ಫಾರ್ಮ್ ಮಾಡ್ಬೋದು ಆ ಥರ. ಸೊ ಹಾಗಾಗಿ ಆ ಒಂದು ಐ ಶುಡ್ ಬಿ ವೆರಿ ಥ್ಯಾಂಕ್ಫುಲ್ ಫಾರ್ ದಟ್ ಕ್ಯಾರೆಕ್ಟರ್ ನನಗೆ ಕೊಟ್ಟಿದ್ದು. ಮೇ ಬಿ ರಾಮನ್ ಕ್ಯಾರೆಕ್ಟರ್ ಮಾಡಿದ್ರೆ ಅಷ್ಟೊಂದು ಇರ್ತಾ ಇರಲ್ಲ, ಏನೋ ಪ್ರೊಜೆಕ್ಷನ್ ಇರ್ತಾ ಇರಲ್ಲ. ಬಟ್ ರಾವಣನ ಪಾತ್ರ ಮಾಡಿದಾಗ ಜಾಸ್ತಿ ನನಗೆ ಆ ಒಂದು ಕ್ಯಾರೆಕ್ಟರ್ನ ಬಿಲ್ಡ್ ಮಾಡ್ಬೋದಾಯ್ತು. ಅದೇ ರೀತಿಯಾಗಿ ಸರ್, ಇವಾಗ ಬಿಗ್ ಬಾಸ್ ಸೀಸನ್ 13 ಆರಂಭದಲ್ಲಿ ಇದೆ, ಇನ್ನು ಆಗಬೇಕು. ಬಟ್ ಅತಿ ಶೀಘ್ರದಲ್ಲಿ ಅಂತ ಹೇಳಿ ಪ್ರೋಮೋನ ರಿಲೀಸ್ ಮಾಡಿದ್ದಾರೆ. ಬಟ್ ನೀವಿದ್ದಾಗ ಬಿಗ್ ಬಾಸ್ ಸೀಸನ್ 5 ಅಲ್ಲಿ ನೀವಿದ್ದಾಗ ನೋಡ್ತಿರೋಂತಹ ಬಿಗ್ ಬಾಸ್ಗೂ ಇವಾಗ ಇರೋವಂಥ ಬಿಗ್ ಬಾಸ್ಗೂ ಏನು ಡಿಫ್ರೆನ್ಸ್ ಇದೆ ಸರ್? ಗೊತ್ತಿಲ್ಲ. ನಾನು ಮಾಡಿದಾಗ ನಾನು ಈಚೆ ಬಂದಮೇಲೂ ನಾನು ನೋಡಲಿಲ್ಲ ಅದನ್ನು. ಒಳಗಿದ್ದಾಗ ನಾವೇನು ಮಾಡ್ತಾ ಇದ್ವಿ ಅಷ್ಟೇ ಗೊತ್ತೇ ಹೊರತು ನಾನು ಅದನ್ನು ಅಷ್ಟೊಂದು ಫಾಲೋ ಮಾಡಲ್ಲ. ಯಾವಾಗಲಾದ್ರು ಸುದೀಪ್ ಸರ್ ಅವ್ರದ್ದು ಗ್ಲಿಮ್ಸ್ ನೋಡ್ತಾ ಇರ್ತೀನಿ, ಬಟ್ ಅಷ್ಟೊಂದು ರೆಗ್ಯುಲರ್ ಆಗಿ ನಾನು ಫಾಲೋ ಮಾಡಲ್ಲ. ಅಂದರೆ ಜನ ಹೇಳ್ತಿರ್ತಾರೆ ಬಿಗ್ ಬಾಸ್ ಅನ್ನೋದು ಫೇಕ್, ಅಂದರೆ ಸ್ಕ್ರಿಪ್ಟೆಡ್ ನಡೆಯುತ್ತೆ, ಜನನೆಲ್ಲಾನು ರೊಕ್ಕ ಕೊಟ್ಟು ಕೊಂಡ್ಕೋತಾರೆ ಅನ್ನೋ ಒಂದು ವಾದ ಇದೆ. ಜನ ಏನಂದ್ರೆ ಏನು ಮಾಡಿದ್ರು ಒಪಿನಿಯನ್ ಹಾಕ್ತಾರಮ್ಮ. ಹಂಗಂದ್ರೆ ಯಾವ್ದಾದ್ರು ಒಂದು ಫಿಲಮು ಇಲ್ಲಾಂದರೆ ಒಂದು ರಿಯಾಲಿಟಿ ಶೋ ಆಗಲಿ ಸಕ್ಸಸ್ ಕಾಣ್ತಾ ಇದೆ ಅಂತ ಅಂದರೆ ಅದನ್ನು ಫೇಕ್ ಅಂತ ತಿಳ್ಕೊಂಡ್ರೂ ಪರವಾಗಿಲ್ಲ, ಸಕ್ಸಸ್ ಕಾಣ್ತಾ ಇದೆ. ದಟ್ಸ್ ಆಲ್. ಅವರು ಏನು ಮಾಡೋಕ್ಕಾಗಲ್ಲ, ಅವ್ರವ್ರ ಅಭಿಪ್ರಾಯನ ನಾವು ಬದಲಾಯಿಸೋಕ್ಕಾಗಲ್ಲ. ನಾವು ಹೇಳೋದೇನಂತ ಅಂದರೆ ಸಕ್ಸಸ್, ಇಟ್ ಈಸ್ ಸಕ್ಸಸ್ಫುಲ್ ಅಷ್ಟೇ. ಅದು ಫೇಕ್ ಆಗಿದ್ರೆ ಇಷ್ಟೊತ್ತಿಗೆ ಅದು ಫ್ಲಾಪ್ ಆಗ್ತಾಯಿತ್ತು, ರಿಮೂವ್ ಮಾಡ್ತಾಯಿದ್ರು. ಇನ್ಫ್ಯಾಕ್ಟ್ ನನ್ನ ಪ್ರಕಾರ ಇಟ್ಸ್ ನಾಟ್ ಅ ಫೇಕ್. ನಿಮ್ಮ ಸೀಸನ್ನಲ್ಲಿ ಫೇವ್ರೆಟ್ ಒನ್ ಯಾರು ಸರ್ ನಿಮಗೆ? ನನ್ನ ಸೀಸನ್ನಲ್ಲಿ ಫೇವ್ರೆಟ್ ಒನ್
ನನ್ನ ಜಗನ್ನಾಥ್ ಅಂತ ಇದ್ದ, ಜಗ್ಗ. ಈ ವಾಸ್ ಮೈ ಫೇವ್ರೆಟ್ ಆ್ಯಕ್ಚುಲಿ. ವಿ ಆರ್ ವೆರಿ ಕ್ಲೋಸ್ ಆ್ಯಕ್ಚುಲಿ. ಆ್ಯಂಡ್ ನನಗೆ ಅವನು ಅಟ್ಲೀಸ್ಟ್ ನಾನು ಗೆಲ್ದಿದ್ರೂ ಅವ್ನು ಗೆದ್ದಿದ್ರೂ ಚೆನ್ನಾಗಿರ್ತಾ ಇತ್ತು. ಇನ್ಫ್ಯಾಕ್ಟ್ ಬಿಗ್ ಬಾಸ್ ಮನೆಯ ನರಕದಲ್ಲೂ ಅಷ್ಟೊಂದು ತಾಳ್ಮೆಯಿಂದ ಇದ್ದಿದ್ದು ಹೇಗೆ ಸರ್ ನೀವು? ಯಾಕಂದರೆ ನನ್ನ ವ್ಯಕ್ತಿತ್ವ ಹಾಳು ಮಾಡ್ಕೊಳಕ್ಕೆ ಇಷ್ಟ ಇರಲಿಲ್ಲ. 3 ತಿಂಗಳಿಗೆ ಜನದ ಅಭಿಪ್ರಾಯನ ಚೇಂಜ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ, ಒಂದು ಕಪ್ ಗೆಲ್ಲಬೇಕು ಅಂತ ಅಂದ್ಬಿಟ್ಟು. ಸೊ ನನಗೆ ನನ್ನ ವ್ಯಕ್ತಿತ್ವ ತುಂಬ ಇಂಪಾರ್ಟೆಂಟು. ಸೊ ಜಗಳ ಆಡೋದ್ರಿಂದ ಒಂದು ಕಪ್ ಗೆಲ್ಲಂಗಿದ್ರೆ ನನಗೆ ಆ ಕಪ್ಪೇ ಬೇಕಾಗಿಲ್ಲ. ಇನ್ಫ್ಯಾಕ್ಟ್ ಆರಾಮಾಗಿ ನಾನೇನೋ ಹಾಗೆ ಇದ್ದೆ ಅಷ್ಟೇ. ಇಂಜಿನಿಯರಿಂಗ್ ಕಣ್ಣಿಗೆ ಆ ಕರಾಳ ರಾತ್ರಿ ಮನೆ ಹೇಗಿತ್ತು ಸರ್? ತುಂಬ ಚೆನ್ನಾಗಿತ್ತು. ಇನ್ಫ್ಯಾಕ್ಟ್ ಅದೇ ನನಗೆ ಸಕ್ಸಸ್ ಕೊಟ್ಟಿದೆ ಆ್ಯಕ್ಚುಲಿ. ಆ ಕರಾಳ ರಾತ್ರಿ ಇದೆಯಲ್ಲ, ಆ ಸಿನಿಮಾನೇ ಒಂದು ಖುಷಿ ಕೊಟ್ಟಿದ್ದು ನನಗೆ. ಯಾಕಂದರೆ ಒಬ್ಬ ಆ್ಯಕ್ಟರ್ಗೆ ಆ ಥರ ಒಂದು ಸಕ್ಸಸ್ ಸಿಕ್ಕಿದಾಗ ಖುಷಿ ಆಗುತ್ತೆ. ಅವ್ನು ಗೆಲ್ಲೋದಕ್ಕಿಂತ ಸಿನಿಮಾ ಗೆದ್ದಾಗ ಅದು ಅಷ್ಟು ಖುಷಿ ಆಗುತ್ತೆ. ಕೃಷ್ಣಾವತಾರ ಮೂವಿಯಲ್ಲಿ ಸತ್ಯಜಿತ್ ಪಾತ್ರಕ್ಕೆ ನೀವು ರೆಡಿ ಆಗಿದ್ದು ಹೇಗೆ? ಅಲ್ಲಿ ಎದುರಿಸಂತ ಏನೇನು ಎದುರಿಸಿದ್ರಿ ಅಂತ? ಏನಿಲ್ಲ, ಯಾಕಂದರೆ ನನಗೆ ತುಂಬ ಕಾನ್ಫಿಡೆನ್ಸ್ ಇತ್ತು. ಯಾಕಂದರೆ ನಮ್ಮ ಡೈರೆಕ್ಟರ್ ಬಂದ್ಬಿಟ್ಟು ಹಾರ್ದಿಕ್ ಗಜ್ಜರ್ ಅಂತ, ಅವ್ರ ಜೊತೆ ನಾನು ಸಿಯಾಕೆ ರಾಮ್ ಸೀರಿಯಲ್ನಲ್ಲಿ ಮಾಡಿದ್ದೆ. ಸೊ ಹಾಗಾಗಿ ಅವ್ರು ತುಂಬ ನನಗೆ ಒಂದು ಫ್ರೀಡಮ್ ಕೊಟ್ಟರು ಅಲ್ಲಿ ಪಾತ್ರನ ಮಾಡೋದಕ್ಕೆ. ಸೊ ನನಗೆ ಬಿಟ್ಬಿಟ್ಟಿದ್ರು, ನೀವು ಹೆಂಗೆ ಮಾಡ್ತೀರೋ ಹಂಗೆ ಮಾಡಿ, ಏನಾದ್ರು ಕರೆಕ್ಷನ್ ಇದ್ದರೆ ಹೇಳ್ತೀನಿ ಅಂತ. ಸೊ ಆ ಒಂದು ಫ್ರೀಡಮ್ ಕೊಟ್ಟಾಗ ನಿಮಗೆ ಪಾತ್ರ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ, ಇನ್ನೂ ಎನ್ಹಾನ್ಸ್ ಮಾಡ್ಬೋದು ಆ ಪಾತ್ರನ. ಸೊ ಹಾಗಾಗಿ ನನಗೇನು ಕಷ್ಟ ಆಗಲಿಲ್ಲ. ಇಟ್ ವಾಸ್ ವೆರಿ ಈಸಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ನನಗೆ ಮೈಥಾಲಜಿಕಲ್ ಪಾತ್ರ ಕೊಟ್ಬಿಟ್ರಂತೂ ನಾನು ಆರಾಮಾಗಿ ದಿನ ಎಲ್ಲ ಮಾಡ್ತಾ ಇರ್ತೀನಿ. ಪೌರಾಣಿಕತೆಯನ್ನು ಎಷ್ಟು ಮಟ್ಟಿಗೆ ನಂಬ್ತೀರಾ ಸರ್? ನಂಬ್ತೀವಿ, ಅದು ನಮ್ಮ ಧರ್ಮ, ಅದು ಸನಾತನ ಧರ್ಮ, ನಾವು ನಂಬ್ತೀವಿ. ಅದು ಯಾರು ಸುಳ್ಳು ಅಂತಾರೆ ಅಂದ್ಕೊಳ್ಳಿ, ಪರವಾಗಿಲ್ಲ. ಬಟ್ ನನಗಂತೂ ನಮ್ಮ ಸನಾತನ ಧರ್ಮದ ಬಗ್ಗೆ ತುಂಬ 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 ನಂಬಿಕೆ ಇದೆ. ಈ ಪೌರಾಣಿಕತೆ ಅಂತ ಬಂದಾಗ ರಾಮಾಯಣ ಆಗಿರ್ಬೋದು, ಮಹಾಭಾರತ ಆಗಿರ್ಬೋದು, ಇದರಲ್ಲಿ ನಿಮ್ಮ ಫೇವ್ರೆಟ್ ಯಾರಾಗ? ಹಂಗಂದ್ರೆ ತುಂಬ ಇವಾಗ ರಾಮಾಯಣ ತೊಗೊಂಡ್ರೆ ನನಗೆ ಫೇವ್ರೆಟ್ ರಾವಣನೇ. ಓಕೆ, ಆ ಪಾತ್ರ ಮಾಡೋದಕ್ಕೆ ತುಂಬ ಇಷ್ಟ ನನಗೆ. ಮಹಾಭಾರತ ತೊಗೊಂಡ್ರೆ ಪ್ರತಿಯೊಂದು ಪಾತ್ರನೂ ಇಷ್ಟ ಆಗುತ್ತೆ. ಇನ್ಫ್ಯಾಕ್ಟ್ ಪ್ರತಿಯೊಂದು ಪಾತ್ರಕ್ಕೂ ಅದರದೇ ಆದ ವೇಟೇಜ್ ಇದೆ. ಸೊ ಹಾಗಾಗಿ ನನ್ನ ಜೀವನದಲ್ಲಿ ಅಕಸ್ಮಾತು ಮಹಾಭಾರತ ಒಂದು ಅವಕಾಶ ಸಿಕ್ಕಿದ್ರೆ ಮಾಡೋದಕ್ಕೆ ಎಲ್ಲ ಪಾತ್ರನೂ ಮಾಡೋ ಒಂದು ಆಸೆ ಆಗುತ್ತೆ. ಶೂಟಿಂಗ್ ಬ್ಯುಸಿ ಲೈಫ್ನಲ್ಲೂ ನೀವು ಇಷ್ಟು ಫಿಟ್ ಆ್ಯಂಡ್ ಫೈನ್ ಆಗಿರೋಕೆ ರೀಸನ್ ಏನು? ಏನಿಲ್ಲ, ರೆಗ್ಯುಲರಾಗಿ ವರ್ಕೌಟ್ ಮಾಡ್ತೀನಿ ದಿನಾಗ್ಲೂ. ಹೆಂಗೆ ನಾವು ಅಲ್ಲುಜ್ಬೇಕು, ಸ್ನಾನ ಮಾಡಬೇಕಲ್ಲ, ಅದೇ ಥರ ಜಿಮ್ಗೆ ಒಂದು 2 hours ಹೋಗಿ ವರ್ಕೌಟ್ ಮಾಡ್ತೀನಿ. ಯಾವ ಟೈಮ್ ಆಗಿದ್ರು, ಬ್ಯುಸಿ ಟೈಮ್ ಇದ್ರೂ 2 hours ನಾನು ಅದಕ್ಕೆ ಡೆಡಿಕೇಟ್ ಮಾಡಿಬಿಡ್ತೀನಿ. ಮುಂಬೈ ಗ್ಲಾಮರ್ ಮಧ್ಯೆ ಚಿಕ್ಕಮಗಳೂರಿನ ಕೊಪ್ಪದ ಹಸಿರು ನೆನಪಾಗುತ್ತಾ ಸರ್? ಅಫ್ಕೋರ್ಸ್, ನಾವು ಹುಟ್ಟಿದ ಸ್ಥಳ ಅಲ್ವಾ ಕೊಪ್ಪ. ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಇನ್ಫ್ಯಾಕ್ಟ್ ಚಿಕ್ಕಮಗಳೂರು. ಸೊ ಅಲ್ಲೆಲ್ಲ ನಮ್ದು ಇವಾಗ ಒಂದು ಸಿನಿಮಾ ಅಲ್ಲಿ ಶೂಟಿಂಗ್ ನಡೀತು, ಕಾಡ ಅಂತ ಅಂದ್ಬಿಟ್ಟು. ಕಾಡ ಒಂದು 2 months ಬ್ಯಾಕ್ ರಿಲೀಸ್ ಆಯಿತು. ಸೊ ಕಂಪ್ಲೀಟ್ ಅಲ್ಲೇ ಸಕಲೇಶ್ಪುರದಲ್ಲೇ ನಾವು ಶೂಟಿಂಗ್ ಮಾಡಿದ್ದು. ಸೊ ಆ ಒಂದು ನಮ್ಮ ಸೊಗಡೆ ಸೂಪರ್ ಆ್ಯಕ್ಚುಲಿ. ಇನ್ಫ್ಯಾಕ್ಟ್ ರಕ್ತ ಸಂಬಂಧಿಯನ್ನೇ ಅಪಹರಿಸಿದ ಮೂರ್ಖ ಯಾರು? ರಾವಣನ. ಹಾಂ ಹೌದು. ಮದುವೆ ಆದ ಮೇಲೆ ಗಂಡ ಹೆಂಡತಿಗೆ ಹೇಳುವ ಮೊದಲನೇ ಸುಳ್ಳು ಯಾವುದು? ಗಂಡ ಹೆಂಡತಿಗೆ ಹೇಳೋದ ಮೊದಲನೇ ಸುಳ್ಳು? ಆಕಾಶದ ತಾರೆಗೆ ಜೋಡಿಯಾದ ಸ್ಯಾಂಡಲ್ವುಡ್ ರಾಜ ಯಾರು? ನಕ್ಷತ್ರ. ಅಶ್ವಿನಿ ನಕ್ಷತ್ರ. ಹೌದು. ಕತ್ತಲ ಗರ್ಭದ ಆಸೆಗೆ ಪ್ರಾಣ ಹಾರಿ ಹೋದ ಆ ಭೀಕರ ಇರುಳು ಯಾವುದು? ಆ ಕರಾಳ ರಾತ್ರಿ. ಹೌದು. ಮುಚ್ಚಿದ ಅರಮನೆಯಲ್ಲಿ ಕಾಡುವ ಹಳೆ ನೆರಳು, ದೆವ್ವದ ರೂಪದ ಆ ಹೆಣ್ಣು ಯಾರು? ಚಂದ್ರಿಕಾ. ಹೌದು. ಕಟಕನ ಕಥೆಯಲ್ಲಿ ಸ್ಯಾಂಡಲ್ವುಡ್ ಜೆಕೆಗೆ ನೆಗೆಟಿವ್ ಶೇಡ್ ತೋರಿಸಿದ ಆ ಪಾತ್ರ ಯಾವುದು? ಡೆಡ್ಲಿ 2. 10 ತಲೆಯ ರಾಮನಿಗೆ ದಿನ ಬೆಳಗ್ಗೆ ಹಲ್ಲುಜ್ಜಲು ಎಷ್ಟು ಹೊತ್ತು ಬೇಕಾಗುತ್ತೆ? ಏನಿಲ್ಲ, ಒಂದು 10 ನಿಮಿಷ. ಒಂದೊಂದು ನಿಮಿಷ ಒಂದೊಂದು ಹಲ್ಲು. 32 ಇರೋದಲ್ವಾ? ಒಂದೊಂದು ಬಾಯಿಗೆ ಒಂದೊಂದು ನಿಮಿಷ. ಬಿಗ್ ಬಾಸ್ ಮನೆಯಲ್ಲಿ ಜಗಳ ನೋಡುವಾಗ ಸೀಕ್ರೆಟ್ ಆಗಿ ಫುಡ್ ತಿಂದಿದ್ದುಂಟಾ? ಜಗಳ ನಡಿಬೇಕಾದ್ರೆ ನಾನು ಜಾಸ್ತಿ ನಗ್ತಾನೆ ಇದ್ದೆ ಕೂತ್ಕೊಂಡು. ಊಟ ಆರಾಮಾಗಿ ಸಿಗ್ತಾ ಇತ್ತು ನನಗೆ, ಎಲ್ಲರೂ ಕೊಡೋರು. ನನ್ನ ಪರಿಸ್ಥಿತಿ ನೋಡ್ಬಿಟ್ಟು ಪ್ರತಿಯೊಬ್ಬರೂ ಕೊಡೋರು, ತಿನ್ನು ಪಾಪ ನೀನು ಹಸುವಿನಲ್ಲಿ ಇರಬಾರ್ದು ಅಂದ್ಬಿಟ್ಟು ಕೊಡೋರು. ಬಟ್ ಜಗಳ ಆಡ್ಬೇಕಾದ್ರೆ ನಾನು ಕೂತ್ಕೊಂಡು ನಗ್ತಾ ಇದ್ದೆ ಆರಾಮಾಗಿ. ಯಾಕೆ ಇವ್ರು ಹಿಂಗೆ ಜಗಳ ಆಡ್ತಾರೆ ಅಂತ. ಹಂಗೆ. ಶೂಟಿಂಗ್ ನಲ್ಲಿ ನಿಜವಾಗ್ಲೂ ದೆವ್ವ ನೋಡಿ ಭಯ ಪಟ್ಟಿದ್ದುಂಟಾ? ಇಲ್ವಾ? ಜನನ್ ನೋಡಿ ಭಯ ಪಟ್ಟಿ. ದೆವ್ವಕ್ಕಿಂತ ಜನನೇ. ಹೌದು, ದೆವ್ವ ಆರಾಮಾಗಿ ಕಾಣಿಸೋದು ಇಲ್ಲ, ಆರಾಮಾಗಿರುತ್ತೆ. 6 ಪ್ಯಾಕ್ ಬಾಡಿ ರಹಸ್ಯ ಕೇವಲ ಜಿಮ್ ಅಥವಾ ಫೋಟೋಶಾಪ್ ಎಡಿಟಿಂಗ್? ಸಿಕ್ಕಾಪಟ್ಟೆ ಫೋಟೋಶಾಪ್. ಹೆಂಗಂದ್ರೆ ನನ್ಗೆ, ಯಾಕಂದ್ರೆ ಇದನ್ನೆಲ್ಲ ಕೇಳ್ತಾರೆ ಏನೋ ಫುಲ್ ಎಡಿಟಿಂಗ್ ಅಂತ ಅಂದ್ಬಿಟ್ಟು. ಪಾಪ ಅವ್ರ ಖುಷಿಗೆ. ಯಾಕಂದ್ರೆ ಇವಾಗ ನಾನು ರಿಯಲ್ ಅಂತ ಹೇಳ್ಬಿಟ್ರೆ ಅವ್ರಿಗೆ ಬೇಜಾರಾಗುತ್ತೆ. ಎಡಿಟಿಂಗ್ ಅಂತ ಅಂದ್ಬಿಟ್ರೆ ಅವ್ರಿಗೂ ಖುಷಿ. ನೋಡ್ದ ನಾನು ಹೇಳಿಲ್ವಾ ಎಡಿಟಿಂಗ್ ಅಂತ ಅಂದ್ಬಿಟ್ಟು ಎಡಿಟಿಂಗ್. ಆದ್ರೆ ರಿಯಲ್ ಏನು ಅಂತ
ರಿಯಲ್ ಆಬ್ವಿಯಸ್ಲಿ ದಿನಾಗ್ಲೂ ವರ್ಕೌಟ್ ಮಾಡೋರಿಗೆ ಗೊತ್ತು. ಸಿನಿಮಾ ಸೆಟ್ ನಲ್ಲಿ ಡೈಲಾಗ್ ಮರೆತು ಹೋಗಿ ಮಲಯಾಳಂನಲ್ಲಿ ಮಾತನಾಡಿದ್ದು. ಇಲ್ಲ, ಸಿನಿಮಾ ಸೆಟ್ನಾಗಿಂತ ನಾನು ಅಶ್ವಿನ್ ನಕ್ಷತ್ರ ಸೆಟ್ನಲ್ಲಿ ಸ್ಟಾರ್ಟಿಂಗ್ ಅದು ನಮ್ಗೆ ಅಷ್ಟೊಂದು ನನ್ನ ಜೀವನದಲ್ಲಿ ಕನ್ನಡ ಮಾತಾಡಿರಲಿಲ್ಲ. ಅಶ್ವಿನಿ ನಕ್ಷತ್ರದಲ್ಲೇ ಜಾಸ್ತಿ ಕನ್ನಡ ಮಾತಾಡಿರೋದು. ಕೆಲವೊಂದು ಪದಗಳು ನನ್ನ ಜೀವನದಲ್ಲಿ ಅದು ಗೊತ್ತೇ ಇಲ್ಲ ಅದು. ಓಕೆ, ಅದನ್ನೆಲ್ಲ ಅದು ಬರ್ದಾಗ ಅವರು ಸರ್ ಇದು ಯಾವಾಗ ಬಂತು ಅಂತ ಕೇಳ್ತಾ ಇದ್ದೆ, ಈ ಒಂದು ಪದ ಯಾವಾಗ ಬಂತು ಅಂತ. ಸೊ ನಮ್ಮ ಡೈರೆಕ್ಟರ್ ಆರೋ ಜಗದೀಶ್ ಸರ್ ಹೇಳೋರು ಮೊದಲಿಂದನೂ ಇದೆ ಜೆಕೆ, ನಿಮಗೆ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು. ಹಾಗಾಗಿ ಶೂಟಿಂಗ್ ಮಾಡ್ಬೇಕಾದ್ರೆ ಸಡನ್ ಆಗಿ ನಾನು ಹಿಂಗೆ ಬ್ಲ್ಯಾಂಕ್ ಆಗ್ತಾ ಇದ್ದೆ. ಸೊ ಕ್ಯಾಮ್ರಾಮನ್ ನನ್ಗೆ ಕ್ವಶನ್ ಮಾರ್ಕಾ ಮರ್ತೋದ ಡೈಲಾಗು ಹಾಗೆಲ್ಲ ಬರ್ತಿತ್ತು. ಚಿಕ್ಕಮಂಗ್ಳೂರಿನ ಕಾಫಿ ಬೆಸ್ಟಾ ಅಥವಾ ಮುಂಬೈ ಕಾಫಿ? ಕಾಫಿ. ಓಕೆ. ಮೇಕಪ್ ಹಾಕಿಕೊಳ್ಳುವಾಗ ಇಂಜಿನಿಯರಿಂಗ್ ಡ್ರಾಯಿಂಗ್ ಸೀಟ್ ಬೇಕನ್ಸಿತ್ತಾ ಯಾವಾಗದು? ಯಾವಾಗ್ಲೂ ಬೇಕನ್ಸುತ್ತೆ, ಬರೀ ಮೇಕಪ್ ಅಲ್ಲ. ಯಾಕಂದ್ರೆ ಐ ಮಿಸ್ ಇಟ್ ಅ ಲಾಟ್ ಆಕ್ಚುಲಿ. ಓಕೆ. ನಿಮ್ಮ ಕೋಪದ ರಹಸ್ಯ ಕೇಳಿದ್ರೆ ಮತ್ತೆ ನನ್ನ ಮೇಲೆ ಕೋಪ ಮಾಡ್ಕೋಬೇಡಿ, ಬಟ್ ನಿಮ್ಮ ಕೋಪದ ರಹಸ್ಯ ಏನು ಅಂತ? ಏನಿಲ್ಲ, ಕೋಪ ಆಗೋಂಗ್ ಮಾಡ್ತಾರಲ್ಲ ಅದೇ ರಹಸ್ಯ. ಅದೇ ಬರೋಕ್ಕೊಂದು ರೀಸನ್ ಬೇಕಲ್ಲ, ಸಡನ್ ಆಗಿ ಕೋಪ ಬರೋದಕ್ಕೆ ರೀಸನ್ ಏನು ಬೇಕಾಗಿಲ್ಲ. ಇಷ್ಟ ಇಲ್ಲ ಅಂದ್ರೆ ಕೋಪ ಬಂದ್ಬಿಡುತ್ತೆ. ಜೆಕೆ ಆಕ್ಚುಲಿ ಸ್ವೀಟ್ ಅಥವಾ ಫುಲ್ ಖಾರನ? ನಾವು ಕಟ್ಟಮಿಟ ಮಿಕ್ಸ್. ಸರ್, ಹಾಗೆ ಈ ಒಂದು ಯೂತ್ಸ್ ಬಗ್ಗೆ ಬರೋದಾದ್ರೆ, ಇವಾಗ ನ್ಯೂಲಿ ಬಂದು ಆಕ್ಟಿಂಗ್ ಮಾಡಬೇಕು ಅನ್ನೋ ಏನಿಲ್ಲ, ಕಷ್ಟಪಡಬೇಕು, ವೆಯ್ಟ್ ಮಾಡಬೇಕು, ತುಂಬ ಪೇಷನ್ಸ್ ಇರಬೇಕು. ಒಂದೇ ದಿವಸದಲ್ಲಿ ಎಲ್ಲ ಆಗಲ್ಲ, ಓವರ್ ನೈಟ್ ಸ್ಟಾರ್ ಆಗೋಕ್ಕಾಗಲ್ಲ. ಸೊ ಪೇಷನ್ಸಿಂದ ವೆಯ್ಟ್ ಮಾಡಬೇಕು, ಆಪರ್ಚುನಿಟಿನ ವೆಯ್ಟ್ ಮಾಡ್ತಾ ಬಂದಾಗ ಅದನ್ನು ಚೆನ್ನಾಗಿ ಉಪಯೋಗಿಸ್ಕೊಂಡ್ರೆ ಸಕ್ಸಸ್ ಸಿಗುತ್ತೆ. ಹಾಗೆ ಸುದೀಪ್ ಸರ್ ಬಗ್ಗೆ ಹೇಳೋದಾದ್ರೆ? ಸುದೀಪ್ ಸರ್ ಬಗ್ಗೆ ಹೇಳೋದಾದ್ರೆ, ನನ್ನ ಸಿನಿಮಾ ಇಂಡಸ್ಟ್ರಿನಲ್ಲಿ ಒನ್ ಆಫ್ ದ ಫೇವ್ರೆಟ್ ಆ್ಯಕ್ಟರು ಆ್ಯಂಡ್ ಒನ್ ಬೆಸ್ಟ್ ಫ್ರೆಂಡ್ ಸಿನಿಮಾ ಇಂಡಸ್ಟ್ರಿನಲ್ಲಿ. ಅವ್ರನ್ನ ತುಂಬ ರೆಸ್ಪೆಕ್ಟ್ ಮಾಡ್ತೀನಿ. ಬಿಕಾಸ್ ನನಗೆ ಒಂದು ಕೆಲಸನ ಒಂದು ಶ್ರದ್ಧೆಯಿಂದ ಮಾಡೋದಕ್ಕೆ ನನಗೆ ತುಂಬ ಇಷ್ಟಪಡ್ತೀನಿ, ಯಾವುದೇ ಒಂದು ಕೆಲಸ ಆಗಿ. ಸೊ ಅವ್ರನ್ನ ನೋಡಿ ನಾನು ತುಂಬ ಕಲ್ತೀನಿ. ಹಾಗೆ ಈ ಸ್ಯಾಂಡಲ್ವುಡ್ನಲ್ಲಿ ಇನ್ನು ಇವ್ರ ಜೊತೆಗೆ ಆ್ಯಕ್ಟಿಂಗ್ ಮಾಡಬೇಕು ಅನ್ನೋದಿದ್ರೆ ಯಾರ ಜೊತೆ ಮಾಡಬೇಕು ನೀವು? ತುಂಬ ಜನದ ಜೊತೆ ಮಾಡಿಲ್ಲ, ಶಿವಣ್ಣನ ಜೊತೆ ನಾನು ಮಾಡಿಲ್ಲ. ಅವ್ರ ಜೊತೆ ನನಗೆ ಮಾಡೋದು ತುಂಬ ಇಷ್ಟ, ಮಾಡೇ ಇಲ್ಲ. ಅವ್ರ ಜೊತೆಗೆ ಮಾಡಬೇಕು ಅಂತ? ಹೌದೌದು. ಎಂತಹ ಪಾತ್ರ ನಿಮಗೆ ತುಂಬ ಇಷ್ಟ ಆಗುತ್ತೆ ಸರ್? ಏನಿಲ್ಲ, ಜಾಸ್ತಿ ಡೈಲಾಗ್ ಇರಬೇಕು, ಆಮೇಲೆ ಸ್ವಲ್ಪ ಗತ್ತಿರೋ ಅಂಥ ಒಂದು ಪಾತ್ರ ಇರಬೇಕು. ಇವಾಗ ಡೈಲಾಗ್ ಹೇಳೋದೇ ತುಂಬ ಕಷ್ಟ ಅಂತ ಹೇಳ್ತಾರೆ, ನೀವು ಡೈಲಾಗ್ ಕೇಳ್ತಿದ್ದೀರ? ಇಲ್ಲ, ಡೈಲಾಗ್ ಹೇಳೋದು ತುಂಬ ಈಸಿ ಆ್ಯಕ್ಚುಲಿ. ಇವಾಗ ಯಾರಂದಿದ್ದು ಕಷ್ಟ ಅಂದ್ರೆ ಎಲ್ಲ ಆಕ್ಟರ್ಸ್ ಹೇಳ್ತಾ ಇರ್ತಾರೆ, ಅಂದ್ರೆ ಅಷ್ಟೊಂದು ನೆನ್ಪಿಟ್ಕೊಂಡು ಹೇಳ್ಬೇಕಲ್ಲ, ಭಯ ಆಗುತ್ತೆ ಅಂತ ಎಲ್ಲ. ಏನಿಲ್ಲ, ಒಂದ್ಸತಿ ಇಷ್ಟ ಆಗೋಗ್ಬಿಟ್ರೆ ಒಂದು ಆಕ್ಟಿಂಗು, ಇದೆಲ್ಲ ಕಷ್ಟನೇ ಆಗಲ್ಲ. ಅಂದ್ರೆ ಡೈಲಾಗ್ ಇಂದ ಜಾಸ್ತಿ ಫೇಮ್ ಸಿಗುತ್ತೆ ಅಂತಾನ ಹೇಗೆ ಸರ್? ಇಲ್ಲ, ಅದೊಂದು ಥ್ರಿಲ್ ಕೊಡುತ್ತೆ. ಡೈಲಾಗ್ ಹೇಳ್ತಾ ನೀವು ಪಾತ್ರನ ಮಾಡ್ತಾ ಇದ್ದಾಗ ತುಂಬಾ ಥ್ರಿಲ್ ಕೊಡುತ್ತೆ ಆಕ್ಚುಲಿ. ಓಕೆ. ಇವಾಗ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗೆ ಜಾಸ್ತಿ ಅವಕಾಶಗಳು ಸಿಗ್ತಾ ಇದೆ, ಅಂದ್ರೆ ಆಕ್ಟಿಂಗ್ ಮಾಡೋದಕ್ಕಾಗಿರ್ಬೋದು, ಸೀರಿಯಲ್ ಆಗಿರ್ಬೋದು, ಸಿನಿಮಾದಲ್ಲಾಗಿರ್ಬೋದು. ಇದು ನಿಮ್ಗೆ ಸರಿ ಅನ್ಸುತ್ತಾ ಸರ್? ಎಲ್ಲರಿಗೂ ಅವಕಾಶ ಸಿಗಬೇಕು. ಇಟ್ಸ್ ನಾಟ್ ಓನ್ಲಿ ಅಬೌಟ್ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾ ಇರೋರು, ಇನ್ಫ್ಲುಯೆನ್ಸರ್ಸ್ ಆಗಿರ್ಬೋದು, ಅವ್ರು ಮಾತ್ರ ಅಲ್ಲ, ಪ್ರತಿಯೊಬ್ಬರು ಯಾರ್ಯಾರಿಗೆ ಆ ಒಂದು ಟ್ಯಾಲೆಂಟ್ ಇದೆಯೋ ಪ್ರತಿಯೊಬ್ಬರಿಗೂ ಅವಕಾಶ ಸಿಕ್ಕಿ ಅವ್ರು ಅದನ್ನು ಚೆನ್ನಾಗಿ ಉಪಯೋಗಿಸ್ಕೊಂಡ್ರೆ ಒಳ್ಳೆಯದೇ. ಅಂದರೆ ಒಂದೇ ಇಷ್ಟೇ ಬಂಚ್ ಆಫ್ ಪೀಪಲ್ ಸೀಮಿತ ಅಂತ ಇರಬಾರ್ದು ಆ್ಯಕ್ಚುಲಿ. ಸೊ ಎಲ್ಲರಿಗೂ ಒಂದು ಅವಕಾಶ ಸಿಗಬೇಕು, ಎಲ್ಲರೂ ಒಂದು ಸಕ್ಸಸ್ ಗಳಿಸ್ಬೇಕಾದ್ರೆ. ಓಕೆ. ಇದು ಒಂದು ತಾವು ನೆಚ್ಚಿನ ಹೀರೋಗಳನ್ನ ಬೆಳೆಸೋಕ್ಕೋಸ್ಕರ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಹರಸಾಹಸನ ಮಾಡ್ತಾ ಇರ್ತಾರೆ ಸರ್. ಅಂದ್ರೆ ಆ ಸಿನಿಮಾ ನೋಡಿ ಅಂತ ಹೇಳಿ ಪಿನೈಲ್ ಕುಡಿಯೋದಾಗಿರ್ಬೋದು, ಈ ತರ ತಮಗೆ ತಾವೇ ಏನೋ ಮಾಡ್ಕೋದಾಗಿರ್ಬೋದು ನಡೀತಾ ಇರುತ್ತೆ. ಇದಕ್ಕೇನು ಹೇಳ್ತೀರಾ? ಅವರ ಒಂದು ಹುಚ್ಚುತನ ಅಷ್ಟೇನೆ. ಓಕೆ, ಸಿನಿಮಾ ಆ ಥರ ಎಲ್ಲ ಗೆಲ್ಲಲ್ಲ ಇನ್ಫ್ಯಾಕ್ಟು. ಸೊ ಅವ್ರೇನೋ ಒಂದು ಪ್ರಯತ್ನ ಪಡ್ತಾರೆ, ಅವ್ರ ಮನಸ್ಥಿತಿ ಹೇಗಿದೆಯಲ್ಲ ಅದ್ರ ಪ್ರಕಾರ ಒಂದು ಪ್ರಯತ್ನ ಪಡ್ತಾರೆ. ಬಟ್ ಅವ್ರಿಗೆ ಅದ್ರಲ್ಲಿ ಖುಷಿ ಸಿಗುತ್ತೆ, ಅದ್ರಲ್ಲಿ ಸಕ್ಸಸ್ ಸಿಗ್ಬೋದು ಅಂತ ಮಾಡ್ತಾರೆ. ಬಟ್ ರಿಸಲ್ಟ್ ಈಸ್ ಇಂಪಾರ್ಟೆಂಟ್. ರಿಸಲ್ಟ್ ಏನು ಬರುತ್ತಲ್ಲ ಅದು ಇಂಪಾರ್ಟೆಂಟ್. ಅದು ರಿಸಲ್ಟ್ ಬಂದಾದ್ಮೇಲೆ ಮಾತಾಡ್ಬೋದು ಅದ್ರ ಬಗ್ಗೆ. ಇವಾಗ ನಾವು ಆ್ಯಕ್ಟಿಂಗಿಗೆ ಹೋಗಬೇಕು, ಆ್ಯಕ್ಟಿಂಗ್ನ ನಾವು ಮಾಡಬೇಕು ಅಂತಂದರೆ ಜಿಮ್ ಪ್ರಮುಖನಾ? ಏನು ಹಂಗೆ 100% ಇಲ್ಲ, ಬೇಕೇ. ಅದು ನಿಮ್ಮ ಒಂದು ಇಂಟ್ರೆಸ್ಟು, ಅದ್ರ ಒಂದು ಪರ್ಸ್ನಾಲಿಟಿ ಹಂಗಿರಬೇಕು ಅಂತೆಲ್ಲ ಇದ್ದರೆ ಜಿಮ್ಗೆ ಹೋಗಿ ವರ್ಕೌಟ್ ಮಾಡ್ಬೋದು. ಇಲ್ಲ ಬೇರೆ ಫಿಟ್ ಆಗಿದ್ರೆ ಸಾಕು. ಆ್ಯಕ್ಚುಲಿ ಫಿಟ್ ಆಗಿರೋದು ಏನಕ್ಕೆ? ಜಿಮ್ಗೆ ಹೋಗೋದು ಬರೀ ಬಾಡಿ ಬೆಳೆಸೋದಕ್ಕಲ್ಲ, ಯು ಶುಡ್ ಬಿ ಫಿಟ್ ಇನ್ಫ್ಯಾಕ್ಟ್. ಜೆಕೆ ಇನ್ನೂ ಸಿಂಗಲ್ ಸರ್? ಹೌದು. ಇಲ್ಲ, ಎಲ್ಲಿ ಸಿಂಗಲ್? ನಮ್ದು ಇದನ್ನೆಲ್ಲ ನೋಡಿದ್ದೀರಲ್ಲ ಸೋಷಿಯಲ್ ಮೀಡಿಯಾ. ಇವಾಗ ಎಲ್ಲ ಓಪನ್ ಮಾಡಿದ್ರೆ ನಂದೇ ಬರುತ್ತೆ ಅದು. ಸೊ ಹೆಂಗೆ ನೀವು ಸಿಂಗಲ್ ಅಂತ ಕೇಳ್ತೀರಾ? ಡೈಲಿ ಎಷ್ಟು ಪ್ರಪೋಸ್ ಬರ್ತಿದ? ಡೈಲಿ ಎಷ್ಟು ಪ್ರಪೋಸ್? ಯಾರು ಮಾಡಲ್ಲ. ಸಿಂಗಲ್ ಆಗಿದ್ದಾಗ ಪ್ರಪೋಸ್ ಬರ್ತಾ ಇತ್ತು, ಇವಾಗ ಬರಲ್ಲ. ಇವಾಗ ಎದುರ್ಕೊಂತಾರೆ.
ಆದ್ರೂ ಒಂದು ಜೆ ಕೆ ಅನ್ನೋ ಪಾತ್ರದಿಂದ ಇಲ್ಲಿ ತನಕ ಬಂದಿದ್ದೀರಾ, ಒಂದು ಕ್ರಶ್ ಅನ್ನೋದು ಇದೇ ಇರುತ್ತಲ್ವಾ? ಅದಿದ್ದೇ ಇರುತ್ತೆ, ಪ್ರತಿಯೊಬ್ಬ ಆಕ್ಟರ್ಗೂ ಇದ್ದೇ ಇರುತ್ತಲ್ವಾ. ಅಂದ್ರೆ ಇನ್ನು ಮಟ್ಟ ಯಾವ್ದು ಪ್ರಪೋಸಲ್ ಬಂದಿಲ್ಲ ಈಗ ನಾವು ಪ್ರಪೋಸಲ್ ಬಂದ್ರೆ ನಾವು ಅದನ್ನೆಲ್ಲ ಒಂದು ಫ್ಯಾನ್ ತರನೇ ನೋಡ್ತೀವಿ ಹೊರತು ಬೇರೆ ದೃಷ್ಟಿನಲ್ಲಿ ನೋಡಲ್ಲ. ಟೋಟಲಿ ಜೆ ಕೆ ಹೇಗೆ? ಹೀಗೆ ಫನ್ನಿ ಆಗಿ ಕಾಲೇ ಅಷ್ಟೇ ಆರಾಮಾಗಿರೋದು ಜೀವನದಲ್ಲಿ, ಸ್ವಲ್ಪನೇ ಅಷ್ಟೇನ ಲೈಫು. ಸೊ ನೆಮ್ಮದಿಯಿಂದ ಇರಬೇಕು. ಸದ್ಯಕ್ಕೆ ಯೂತ್ಸ್ಗೆ ಒಂದು ಮೆಸೇಜ್ ಕೊಡೋದಾದ್ರೆ? ಯೂತ್ಸಿಗೆ ಒಂದು ಮೆಸೇಜ್ ಅಂತ ಅಂದರೆ, ಇವಾಗ ತುಂಬ ಯೂತ್ಸು ಇಮಿಡಿಯೇಟಾಗಿ ಎಲ್ಲ ಕೆಲಸ ಆಗಬೇಕಂತ ಅದ್ರ ಮೇಲೆ ತುಂಬ ಏನೋ ಆಂಗ್ಸೈಟಿ ಇಶ್ಯೂ ಆಗ್ತಾಯಿದೆ, ಸ್ಟ್ರೆಸ್ ತೊಗೊತಾ ಇದ್ದಾರೆ. ಅದನ್ನೆಲ್ಲ ಬಿಟ್ಬಿಡ್ಬೇಕು, ಆರಾಮಾಗಿರಬೇಕು. ಯು ಶುಡ್ ಯಾವುದೇ ಒಂದು ಕೆಲಸ ಮಾಡ್ತಿದ್ರೆ ಅದನ್ನು ಮಾಡಬೇಕು. ಇದರಿಂದ ನನಗೆ ಖಂಡಿತ ಇದು ಸಕ್ಸಸ್ ಆಗಲೇಬೇಕಂತ ಅಂದ್ಬಿಟ್ಟು ಡಿಪ್ರೆಷನ್ಗೆಲ್ಲ ಹೋಗ್ತಿರಲ್ಲ, ಅದು ಮಾಡಬಾರ್ದು. ಲೈಫ್ನ ಆರಾಮಾಗಿ ತಗೋಬೇಕು, ಯಾಕಂದರೆ ವೆರಿ ಸ್ಮಾಲ್ ಲೈಫ್ ಇನ್ ಫ್ಯಾಕ್ಟ್. ಹೌದು. ಓಕೆ ಸರ್, ಥ್ಯಾಂಕ್ ಯು. ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್.